ರಾಘವೇಂದ್ರ ಸರ್, ನೀವೇನು ಹೇಳ್ತೀರಿ? ಪ್ರಸ್ತುತ ಕಾಂಗ್ರೆಸ್ನಲ್ಲಿ ಆಗ್ತಿರುವಂಥ ಈ ಕ್ರಾಂತಿ ವಿಚಾರ ಸಂಬಂಧ ಅವ್ರು ನೋಡಿದ್ರೆ ಆ ಥರ ಯಾವ ವಿಚಾರನೂ ಇಲ್ಲ, ಆ ಥರದ್ದೇನೂ ಇಲ್ಲ, ಏನೋ ಒಂದು ಹೊಸೊಬ್ರಿಗೆ ಚಾನ್ಸ್ ಕೊಡಬೇಕು ಹೀಗನ್ನುವಂಥ ಚರ್ಚೆ ಆಗ್ತಾ ಇದೆ ಅನ್ನೋದು. ನೋಡಿ, ಅವರು ಒಂದು ವಿಚಾರವನ್ನು ಹೇಳಿದ್ರು, ಐವಾನ್ ಡಿಸೋಜಾರ್ ಅವರು ಒಂದು ವಿಚಾರವನ್ನು ಹೇಳಿದ್ರು, ಇದು ನಮ್ಮ ಪಕ್ಷದ ಆಂತರಿಕ ಸಮಸ್ಯೆ ಅಂತ. ನಿಜ, ನಾವು ಒಪ್ಕೋತೀನಿ, ಆಂತರಿಕ ಸಮಸ್ಯೆನೇನೆ. ಆದರೆ ಇವತ್ತಿನ ದಿವಸ ಹಾದಿ ಬೀದಿ ರಂಪ ಮಾಡಿಕೊಂಡು ಯಾರೋ ದುಡಿಯೋದು, ಇನ್ಯಾರೋ ಕುರ್ಚಿಯಲ್ಲಿ ಕೂತ್ಕೊಳ್ಳೋದು ಅಂತ ಮುಗುಮ್ಮಾಗಿ ಮಾತಾಡ್ತಕ್ಕಂಥದ್ದು. ಹಾಗೇನೇನೆ ಇವತ್ತಿನ ದಿವಸ ಇಲ್ಲಿ ಆಗ್ತಾ ಇರ್ತಕ್ಕಂಥ ಏನೋ ರೈತರ ಹೋರಾಟ, ಅದಕ್ಕೆ ಬೆಲೆ ಇಲ್ಲ, ಮೆಕ್ಕೆಜೋಳಕ್ಕೆ ಕನಿಷ್ಠ ಬೆಂಬಲ ಬೆಲೆ ಕೊಡಲಿಲ್ಲ, ರಸ್ತೆಗಳು ಹೆಂಗೆ ಹಾಳಾಗಿದೆ ಇಡೀ ಕರ್ನಾಟಕದಾದ್ಯಂತ, ಬರೀ ಬೆಂಗಳೂರು ಮಾತ್ರ ಅಲ್ಲ, ಹೇಗಿದೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡೋದನ್ನು, ಇದರ ಅಭಿವೃದ್ಧಿಯ ಬಗ್ಗೆ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಕ್ಕಂಥದ್ದು, ಅಭಿವೃದ್ಧಿ ಮಾಡ್ತಕ್ಕಂಥದ್ದು, ಅದನ್ನೆಲ್ಲ ಕೈಬಿಟ್ಟು ಇವರ MLAಗಳೆಲ್ಲ ಡೆಲ್ಲಿಯಲ್ಲಿ ಪ್ರವಾಸ ಮಾಡಿ, ಡೆಲ್ಲಿಗೆ ಹೋಗಿ ಅಲ್ಲಿ ಅವರು ತಮ್ಮ ಬಲಾಬಲವನ್ನು ತೋರಿಸಿ ಪ್ರದರ್ಶನ ಮಾಡಿ ಬರ್ತಾರೆ ಅಂತಂದರೆ ಇದಕ್ಕೆ ಅರ್ಥ ಇದೆಯಾ? ಈಗ ಹೇಳ್ತಾ ಇದ್ದಾರೆ ನಮ್ಮ ಹೈಕಮಾಂಡ್ ಇದೆ, ಹೇಳುತ್ತೆ ಹಾಗೆ ಹೀಗೆ ಅಂತ. ಮಾನ್ಯ ಸಿದ್ದರಾಮಯ್ಯನವರು ಹೇಳಿದ್ದನ್ನ ಕೇಳಿಸ್ಕೊಂಡ್ವಿ ನಾವೀಗ. 4-5 ತಿಂಗಳ ಹಿಂದೆನೇ ಅವರು ಹೇಳಿದ್ರು ಹೈಕಮಾಂಡು, ನೀವು ಎಕ್ಸ್ಪ್ಯಾನ್ಷನ್ ಮಾಡಿ ಅಂತ ಅಂದ್ಬಿಟ್ಟು ಸಂಪುಟ ಪುನರ್ರಚನೆಗೆ. ಆದರೆ ಈಗ 2.5 ವರ್ಷ ಆಗಲಿ ಅಂತ ನಾನು ಹೇಳಿದ್ದೆ, ಅದಕ್ಕೋಸ್ಕರ 2.5 ವರ್ಷದ ತನಕ ಸುಮ್ಮನೆ ಇದ್ದಾರೆ. 2 ವರ್ಷ ಆದ್ಮೇಲೆ ಮಾಡಕ್ಕೆ ಹೇಳ್ತಾ ಇದ್ದಾರೆ, ಏನು ಹೇಳ್ತಾರೋ ಕೇಳ್ತೀವಿ ಹಾಗೆ ಅಂತ. ಹೀಗೆ ಇವರು ಒಬ್ಬೊಬ್ಬರು ಒಂದೊಂದು ಎತ್ತಿ ಏರುಗಿಳಿತು, ಕೋಣ ನೀರುಗಿಳಿತು ಅಂತ ಇವ್ರು ಮಾಡಿಕೊಂಡು ರಾಜ್ಯದ ಜನತೆ ಇವತ್ತಿನ ದಿವಸ ಕಷ್ಟ ಅನುಭವಿಸ್ತಾ ಇದ್ದಾರೆ. ಹೌದು, ರಾಜ್ಯದ ಜನತೆಗೆ ಆಗ್ತಾ ಇರತಕ್ಕಂಥ ಬವಣೆಯ ಬಗ್ಗೆ ಮಾತಾಡ್ತಕ್ಕಂಥ ನಾಯಕರು ಒಬ್ಬರಾದ್ರೂ ಇದ್ದಾರಾ ಅಲ್ಲಿ? ಹೌದು, ಒಬ್ಬರಾದ್ರು ನಾನು CM ಆಗಬೇಕು, ನಾನು DCM ಆಗಬೇಕು, ನಾನು ಮಂತ್ರಿ ಆಗಬೇಕು ಅಂತ ಹೋರಾಡೋರು ಮಾತಾಡೋರು ಇದ್ದಾರೆ ಹೊರತುನು ಇವತ್ತಿನ ದಿವಸ SC ST ಹಣವನ್ನು ಯಾವ ರೀತಿಯಾಗಿ ದುರ್ಬಳಕೆ ಮಾಡ್ಕೊಂಡಿದ್ದಾರೆ, SC ಬೋರ್ಡಲ್ಲಿ ST ಬೋರ್ಡಲ್ಲಿ ಆದಂತಹ ಹಣ ದುರ್ಬಳಕೆ ಯಾವ ರೀತಿ ಆಯಿತು, ಅದ್ರ ಬಗ್ಗೆ ಎಲ್ಲ ಮಾತಾಡ್ತಕ್ಕಂಥವ್ರು ಯಾರಿದ್ದಾರೆ? ಆ ಹಣ ಅವ್ರಿಗೆ ತಲುಪಬೇಕಾದಂಥದ್ದು, ಗ್ಯಾರಂಟಿ ಹಣ ಅವ್ರಿಗೆ ತಲುಪಬೇಕಾದಂಥದ್ದು ತಲುಪಿಲ್ಲ, ಅದ್ರ ಬಗ್ಗೆ ಮಾತಾಡೋರು ಯಾರಿದ್ದಾರೆ? ಇದನ್ನೆಲ್ಲ ಮಾತಾಡೋದಕ್ಕೆ ಇವ್ರಿಗಿಲ್ಲ. ಇವಾಗ ಏನಿದ್ರು ಮುಖ್ಯಮಂತ್ರಿ ಪಟ್ಟ. ಹಾಗಿದ್ರೆ ನೀವು ಹೇಳ್ತಿರಲ್ಲ ಅದು ನಮ್ಮ ಆಂತರಿಕ ವಿಚಾರ ಅಂತ, ಒಪ್ಕೊಳ್ಳೋಣ, ಖಂಡಿತ 100%, ಅದರಲ್ಲಿ ಎರಡೇ ಮಾತಿಲ್ಲ. ನಿಮ್ಮ ಆಂತರಿಕ ವಿಚಾರವನ್ನ ಪಬ್ಲಿಕ್ಗಳಿಗೆ ಗೊತ್ತಾಗೋಂಗೆ, ಮಾಧ್ಯಮಗಳಿಗೆ ಗೊತ್ತಾಗೋಂಗೆ ಯಾಕೆ ಕಿತ್ತಾಡ್ತೀರಾ? ಮಧ್ಯ ಮಾತಾಡ್ಕೊಳ್ಳಿ. ಇಂಡೈರೆಕ್ಟ್ಲಿ ಸ್ಟೇಟ್ಮೆಂಟ್ಗಳನ್ನ ಕೊಡೋದು ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ DK ಶಿವಕುಮಾರ್ ಅವ್ರು ಹೇಳ್ತಾರೆ ಪುನರ್ರಚನೆ ವಿಚಾರ ಸಂಬಂಧ ಅಂತ ಹೇಳಿದಾಗ ಹೈಕಮಾಂಡ್ಗೆ ಅವರೊಂದು ಆಫರ್ ಇಡ್ತಾರೆ, ನಾಯಕತ್ವ ಬದಲಾವಣೆ ಹೊರತು ಇನ್ಯಾವುದೇ ವಿಷಯಕ್ಕೆ ನಾನು ಚರ್ಚೆಗೆ ಸಿದ್ಧನಿಲ್ಲ ಅಂತ. ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಯಲ್ಲಿ ಮಾತಾಡ್ಲಿಕ್ಕೆ ರಾಜ್ಯ ಅಧ್ಯಕ್ಷರು ಹೋಗೋದಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ರಾಷ್ಟ್ರೀಯ ಅಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರ ಜೊತೆ ಮಾತಾಡೋದಕ್ಕೆ ಒಬ್ಬ ರಾಜ್ಯಾಧ್ಯಕ್ಷರು ತಯಾರಿಲ್ಲ. ಅದಕ್ಕೆ ಇನ್ನೊಬ್ಬರನ್ನ ವೇಣುಗೋಪಾಲ್ ಅವ್ರನ್ನ ಅಲ್ಲಿಂದ ಕಳಿಸ್ತಾ ಇದ್ದಾರೆ ವೀಕ್ಷಕರಾಗಿ ಹೈಕಮಾಂಡ್ ಅಂತಂದ್ರೆ ಎಲ್ಲಿಗೆ ಮುಟ್ಟಿದೆ ಇದು? ಏನಾಗ್ತಾ ಇದೆ? ರಾಜ್ಯದ ಜನತೆ ಇದನ್ನ ಎಕ್ಸ್ಪೆಕ್ಟ್ ಮಾಡಿದ್ರ ನಿಮ್ಮಿಂದ? 140 ಸೀಟ್ ನಿಮಗೆ ಕೊಟ್ಟಿದ್ದೆ, ಅದಕ್ಕೆ 140 ಸೀಟ್ ಕೊಟ್ಟು ಈ ರೀತಿಯಾಗಿ ನಿಮ್ಮ ಆಡಳಿತವನ್ನ ನೋಡ್ಲಿಕ್ಕ ಜನತೆ ನಿಮಗೆ ಕೊಟ್ಟಿದ್ದ ಅಧಿಕಾರವನ್ನ ಅವ್ರು ಹೇಳಿದ್ರಲ್ಲ, ನಿಜ 140 ಸೀಟ್ ಕೊಟ್ಟಿದ್ದಾರೆ, ಅದನ್ನು ಸರಿಯಾಗಿ ಬಳಸ್ಕೊಳ್ತಕ್ಕಂಥ ಮನಸ್ಥಿತಿ ಇವರಲ್ಲಿ ಇಲ್ಲ ಅಂತಂದ್ರೆ, ಆ ಯೋಗ್ಯತೆ ಇವ್ರಿಗಿಲ್ಲ ಅಂತಂದ್ರೆ ಯಾರೇನು ಮಾಡ್ಲಿಕ್ಕಾಗುತ್ತೆ? ಓಕೆ, ರಾಮಕೃಷ್ಣ ಸರ್, ಈಗ ಪ್ರಸ್ತುತ ಬೆಳವಣಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಓವರಾಲ್ ಆಗಿ ನೀವು ನೋಡ್ತಾ ಇದ್ದೀರಿ ಏನೇನು ಆಗ್ತಾ ಇದೆ ಅಂತ, ಏನು ಹೇಳ್ತೀರಿ ಸರ್? ಅನ್ಸುತ್ತೆ ಹೈಕಮಾಂಡು ಬಹುಶಃ ಇದನ್ನ ನುಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದೆ. ಇಟ್ ಹಸ್ ರೀಚ್ಡ್ ಎ ಸ್ಟೇಜ್ ವೇರ್ ದೇ ಹ್ಯಾವ್ ಟು ಇಂಟರ್ವೀನ್. ಇದಕ್ಕೆ ಅವರು ಇಂಟರ್ವ್ಯೂನ್ ಆಗಿ ಒಂದು ಡಿಸಿಸಿವ್ ಆಗಿ ಒಂದು ನಿರ್ಧಾರ ತಗೊಳ್ಳದೇ ಇದ್ರೆ ಬಹಳ ಕಷ್ಟ ಆಗುತ್ತೆ. ಶಿವಕುಮಾರ್ ಅವರು ಬಹಳ ಪೇಷಂಟ್ ಆಗಿ ವೇಟ್ ಮಾಡಿದ್ದಾರೆ 2.5 ವರ್ಷ ನಂತರ ಬದಲಾವಣೆ ಆಗುತ್ತೆ, ನಿಮಗೆ ಒಂದು ಅವಕಾಶ ಕೊಡ್ತೀವಿ ಅನ್ನುವ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಅಂತ ಹೇಳಿ. ಅದನ್ನ ಯಾರು ಡಿನೈ ಮಾಡ್ತಾ ಇಲ್ಲ. ಈವನ್ ಹೈಕಮಾಂಡ್ ಕೂಡ ಅದನ್ನ ಡಿನೈ ಮಾಡಿಲ್ಲ. ಈ ತರ ಏನೋ ಒಂದು ಅಗ್ರಿಮೆಂಟ್ ಇಲ್ಲ ಅನ್ನೋ ಮಾತನ್ನು ಹೇಳಿಲ್ಲ ಅವರು. ಸೊ ಇದೇ ಅನ್ನೋದನ್ನು ನಾವು ಒಪ್ತಾ ಇಲ್ಲ. ಬಟ್ ಇದೇ ಅನ್ನೋದನ್ನ ಎಲ್ಲಾ ಲೀಡರ್ಸು ಸಾಮಾನ್ಯವಾಗಿ ಒಪ್ಕೊಂಡು ಬಂದಿದ್ದಾರೆ. ಇಟ್ಸ್ ಮೌಖಿಕವಾಗಿ ಆಗಿರ್ತಕ್ಕಂಥ ಅಗ್ರಿಮೆಂಟ್, ಏನು ಸ್ಟಾಂಪ್ ಪೇಪರ್ ಮೇಲೆ ಬರ್ಬಿಟ್ಟು ಮಾಡ್ಲಿಕ್ಕೆ ಆಗಲ್ಲ ರಾಜಕೀಯದಲ್ಲಿ. ಸೊ ನಮಗೆಲ್ಲ ಗೊತ್ತಿದೆ 2023 ಎಲೆಕ್ಷನ್ ಆದ ನಂತರ ಡೆಲ್ಲಿನಲ್ಲಿ ಹೇಗೆ 5 ದಿನಗಳ ಕಾಲ ಇದು ನಡೀತು ಅಂತ ಹೇಳಿ. ಶಿವಕುಮಾರ್ ಬಿಡ್ಲಿಕ್ಕೆ ತಯಾರಿರ್ಲಿಲ್ಲ, ಸಿದ್ದರಾಮಯ್ಯನವ್ರು ಬಿಡ್ಲಿಕ್ಕೆ ತಯಾರಿರ್ಲಿಲ್ಲ. ನಂತರ ಒಂದು ರೀತಿ ಅಗ್ರಿಮೆಂಟ್ ಆಗಿ ಸೋನಿಯಾ ಗಾಂಧಿ ಅವರು ಫೋನ್ ಮಾಡಿ, ಹಿಮಾಚಲ್ ಪ್ರದೇಶದಲ್ಲಿ ಹಾಲಿಡೇಲಿ ಇದ್ರು, ಅವರು ಫೋನ್ ಮಾಡಿದ್ಮೇಲೆ ಇದು ಒಂದು ಒಪ್ಪಿಗೆ ಆಗಿ ಮಾರನೇ ದಿವಸ ಅನೌನ್ಸ್ಮೆಂಟ್ ಆಗಿ, ಸೊ 20ನೇ ತಾರೀಕು ಅವರು ಅಧಿಕಾರ ತಗೊಂಡಿದ್ದು.
ನವೆಂಬರ್ 20ಕ್ಕೆ 2.5 ವರ್ಷ ಆಗಿದ ನಂತರ ಶಿವಕುಮಾರ್ ಎಸ್ ಮುಗೀತು 2.5 ವರ್ಷ, ಈಗ ನನ್ನ ಏನೋ ವರದಿ, ನನ್ನ ಇದು ಕೊಡಿ, ನನಗೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಸ್ಪಂದಿಸ್ಬೇಕಲ್ವಾ ಹೈಕಮಾಂಡ್. ಹೌದು. ಅದಕ್ಕೆ ಸ್ಪಂದಿಸದೆ ಏನೋ ಅವ್ರನ್ನ ಇಬ್ಬರನ್ನು ಕೂಡ್ಸ್ಕೊಂಡು ಮಾತಾಡಬೇಕು. ಈಗ ನಾವು ಇಟ್ ಇಸ್ ರೀಚ್ ಸ್ಟೇಜ್ ವೇರ್ ಸಿದ್ದರಾಮಯ್ಯ ಅಂಡ್ ಶಿವಕುಮಾರ್ ಒಟ್ಟಿಗೆ ಕೂತ್ಕೊಂಡು ಹೌದು. ಈಗ ಹೌ ಡು ವಿ ಗೋ ಫಾರ್ವರ್ಡ್ ಅನ್ನೋದನ್ನ ಮಾತಾಡ್ಬೇಕು. ಅದು ಮಾತಾಡ್ಬೇಕಾದ್ರೆ ಹೈಕಮಾಂಡ್ ಹ್ಯಾಸ್ ಟು ಟೇಕ್ ದಿ ಇನಿಷಿಯೇಟಿವ್. ಸಿದ್ದರಾಮಯ್ಯನವರು ಮೈಗೆ ಎಣ್ಣೆ ಹಾಕೊಂಡು ಓಡಾಡ್ತಾ ಇದ್ದಾರೆ. ಏನೋ ದಿನಕ್ಕೊಂದು ಸ್ಟೇಟ್ಮೆಂಟ್ ಕೊಡ್ತಕ್ಕಂಥದ್ದು, ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಗೆ ನನಗೆ ಅವಕಾಶ ಹೇಳಿದ್ರು. ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಇದು ಬರೋದೇ ಇಲ್ಲ ಈಗ ಅಧಿಕಾರ ಹಸ್ತಾಂತರದ ಒಂದು ವಿಚಾರ ಇರುವಾಗ ನೀವು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಮಾಡೋದಾದ್ರೆ ಶಿವಕುಮಾರ್ ಪರಿಸ್ಥಿತಿ ಏನಾಯ್ತು? ಶಿವಕುಮಾರ್ ಅಂತ ದಡ್ರೇನಲ್ಲ ಈಗ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಒಪ್ಕೊಳ್ಳಿಕ್ಕೆ. ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಪರಿಸ್ಥಿತಿ ಬರೋದಿಲ್ಲ ಈಗ ಏನಿತ್ತು, ಸಿದ್ದರಾಮಯ್ಯನವರು ಕೂತ್ಕೋಬೇಕು ಹೈಕಮಾಂಡ್ ಜೊತೆ, ಶಿವಕುಮಾರ್ನ ಕೂಡಿಸ್ಕೊಂಡು ಹೌದು ಈಗ 2.5 ವರ್ಷ ಆಯ್ತು, ಇನ್ ಯಾವಾಗ ಬಿಡ್ತೀರಿ ಅನ್ನೋದನ್ನ ಖಚಿತ ಮಾಡ್ಕೋಬೇಕು. ಐ ಥಿಂಕ್ ಹೈಕಮಾಂಡ್ ಹ್ಯಾಸ್ ಟು ಟೇಕ್ ದಿ ಲೀಡ್ ರೋಲ್ ಇನ್